ಕಲ್ಲಂಗಡಿ ಹಣ್ಣು ಸಂಪಾಗಿ ಅಂತ. This is your first time visit, Anna? ಎಸ್ ಎಸ್. So here is map. You can go by this. ಇಲ್ಲಿ ಈಶಾ ಫೌಂಡೇಶನ್ನು ಕೊಯಂಬತ್ತೂರಲ್ಲಿ ಮೈನ್ ಇರೋದು. ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರ ಹತ್ರ ಏನೋ ಇರಬೇಕೇನೋ ಇವಾಗ. ಬಟ್ ಅಲ್ಲಿ ಪೂರ್ತಿ ಇದೆಯಾ ಅಂತ ನನ್ನ ಸರಿ ಅಂದಾಜಿಲ್ಲ. ಇಲ್ಲಿ ಧ್ಯಾನ ಮಂದಿರ ಇದೆ, ಮತ್ತು ಇದು ಹಿಂದ್ಗಡೆ ಏನೋ ಸೂರ್ಯಕೊಂಡ ಆ ರೀತಿ ಏನೋ ಇದೆ ಅಂತ ಹೇಳಿದ್ರು. ಅಂದರೆ ಮಧ್ಯದಲ್ಲಿ ಶಿವ ಇರ್ತಾರೆ. ಈ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಮುಳುಗಿ ಬರುವಂಥದ್ದು ಎಲ್ಲೋ ಕೇಳ್ಪಟ್ಟಿದೆ, ಹಾಗೆ ಹೇಳಿದೆ ಕ್ಯಾಶುವಲ್ ಆಗಿ. ಮತ್ತು ಎಂಟ್ರೆನ್ಸಲ್ಲೇ ನಮ್ಗೊಂದು ಮ್ಯಾಪ್ ಕೊಟ್ಟರು ನೋಡಿ, ಇಷ್ಟೆಲ್ಲ ಪ್ಲೇಸಸ್ ಇದೆ ನೋಡ್ಕೊಂಡು ಹೋಗಿ ಅಂತ. ಇವಾಗ ಈಶಾ ಫೌಂಡೇಶನ್ ಕಾಣಿಸ್ತಿದೆ, ಹಿಂದೆ ಕಾಣಿಸ್ತಿದೆ ನೋಡಿ. ಹೋಗುವಾಗ ಅಲ್ಲಿನವರು ಕರೆದ್ಬಿಟ್ಟು ಹೇಳಿದ್ರು ಧ್ಯಾನ ಮಂದಿರ ಹೋಗಿ ಚೆನ್ನಾಗಿರುತ್ತೆ, ಆ್ಯಂಡ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದ್ರೆ ರುದ್ರಾಕ್ಷಿ ಕೊಡ್ತಾರೆ ಮತ್ತು ಅದು ಇದು ಹೇಳಿದ್ರು. ವಾವ್, ಸಾಕಾಗಿದೆ, ಒಳ್ಳೆ ತಂಪಿದೆ ಆಯಿತಾ. ರೈಟಲ್ಲೇ ನಮಗೆ ಚಾನಲ್ ಹರಿತಾ ಇದೆ, ಲೆಫ್ಟಲ್ಲೆಲ್ಲ ಆಲ್ಮೋಸ್ಟ್ ನಮಗೆ ತೆಂಗು ಮತ್ತು ಅಡಿಕೆ ಜಾಸ್ತಿ ಇಲ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ನಮ್ಮ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ನಮ್ಮ ಪಯಣ ಎಲ್ಲಿಗೆ ಅಂದರೆ ಸ್ಟೇಲಿ ಎಲ್ಲ ಹಾಲ್ಟ್ ಆಗಿ ಬ್ಯಾಗು ಅದು ಇದೆಲ್ಲ ಸ್ಟೇಲಿ ಇಟ್ಬಿಟ್ಟೆ ಇವಾಗ ಈಶಾ ಫೌಂಡೇಶನ್ ಹೋಗ್ತಾಯಿದ್ದೀವಿ. ಸಮಯ ಒಂದು 4:15 ಆಗಿದೆ. 1-1:30ಗೇನೋ ರೀಚ್ ಆಗಿದೆ ಅನಿಸುತ್ತೆ ಸ್ಟೇ. ಒಳ್ಳೆ ನಿದ್ರೆ ಮಾಡಿದ್ವಿ ನಾನು ಧನುಷು. ಸುಸ್ತಾಗಿತ್ತು ಇವತ್ತು ಮಾತ್ರ, ಅಂದರೆ ಆ ಟ್ರಾಫಿಕಲ್ಲಿ ಓಡಿಸಿ ಸ್ವಲ್ಪ ಸುಸ್ತಾಗಿತ್ತು, ಅದಕ್ಕೆ ನಿದ್ರೆ ಎಲ್ಲ ಮಾಡಿ ಇವಾಗ ಈಶಾ ಫೌಂಡೇಶನ್ ಕಡೆ ಹೊರಡ್ತಾ ಇದ್ದೀವಿ. ರೈಟಲ್ಲೇ ನಮಗೆ ಚಾನಲ್ ಹರಿತಾ ಇದೆ, ಲೆಫ್ಟಲ್ಲೆಲ್ಲ ಆಲ್ಮೋಸ್ಟ್ ನಮಗೆ ತೆಂಗು ಮತ್ತು ಅಡಿಕೆ ಜಾಸ್ತಿ ಇಲ್ಲಿ. ತೋಟಗಳು ತೆಂಗು, ಅಡಿಕೆ, ಬಾಳೆ ಇದು ಮೂರೇ ಕಾಣಿಸ್ತಿರೋದು. ಗೈಸ್ ಫೈನಲಿ ಹೈವೇ ಸಿಕ್ತು ಆಯಿತಾ. ಹಬ್ಬ ಚಿಕ್ಕ ರೋಡಲ್ಲಿ ಓಡಿಸಿ ಸಾಕು ಹಿಡಿದೋಗಿತ್ತು. ಓಕೆ ಗೈಸ್, ಈಶಾ ಫೌಂಡೇಶನ್ ಎಂಟ್ರೆನ್ಸಲ್ಲಿ ಇದ್ದೀವಿ. ವಾವ್, ಸಾಕಾಗಿದೆ, ಒಳ್ಳೆ ತಂಪಿದೆ ಆಯಿತಾ. 2 bites 20. Helmet, take your hands. Okay, not. What bro? Helmet, take your hands and deposit there. Okay. Not safety there. ಓಕೆ. ಇವಾಗ ಈಶಾ ಫೌಂಡೇಶನ್ ಕಾಣಿಸ್ತಿದೆ, ಹಿಂದೆ ಕಾಣಿಸ್ತಿದೆ ನೋಡಿ. ಹೋಗುವಾಗ ಅಲ್ಲಿನವರು ಕರೆದ್ಬಿಟ್ಟು ಹೇಳಿದ್ರು ಧ್ಯಾನ ಮಂದಿರ ಹೋಗಿ ಚೆನ್ನಾಗಿರುತ್ತೆ, ಆ್ಯಂಡ್ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದ್ರೆ ರುದ್ರಾಕ್ಷಿ ಕೊಡ್ತಾರೆ ಮತ್ತು ಅದು ಇದು ಹೇಳಿದ್ರು. ಅದಕ್ಕೆ ಹೆಂಗಿದ್ರು ಬಂದಿದ್ದೀವಿ, ಹೋಗ್ಬಿಟ್ಟೆ ಬರೋಣ ಅಂತ ಹೊರಟ್ವಿ. ಮೋಸ್ಟ್ಲಿ ಅಲ್ಲಿ ವೀಡಿಯೋ ಮಾಡುವಂತ ಇಲ್ಲ ಅನಿಸುತ್ತೆ, ನೋಡೋಣ. ಇದೆ ಆ್ಯಕ್ಚುಲಿ ಧ್ಯಾನ ಮಂದಿರ. ಧ್ಯಾನ ಎಲ್ಲ ಆಯಿತು, ಒಂಥರ ಪೀಸ್ ಆಗಿತ್ತು. ಗೊತ್ತಾಗಿಲ್ಲ, ಕಣ್ಣು ಬಿಡುವಾಗ ಒಂಥರ ಪೀಸ್ ಅನಿಸ್ತು. ಮತ್ತು ರುದ್ರಾಕ್ಷಿ ಸಮೇತ ಕೊಟ್ಟರು ಅಲ್ಲಿ ವಿಸಿಟ್ ಮಾಡಿರೋರಿಗೆ. ನಮಗೂ ಸಿಕ್ತು ಅನ್ನೊಂದು ಮನೆ ತೊಗೊಂಡೋಗ್ತಿದ್ದೀವಿ. ಇವಾಗ ಮೈನ್ ಈಶಾ ಫೌಂಡೇಶನ್ ಹೋಗ್ಬಿಟ್ಟು ಅಲ್ಲಿಂದ ಆ್ಯಕ್ಚುಲಿ ಇನ್ನೊಂದೇನೋ ಇದೆ ಇಲ್ಲಿ, ಎಂಥದ್ದು ಸೂರ್ಯಕೊಂಡನೋ ಏನೋ ಒಂದಿದೆ, ಅದನ್ನು ವಿಸಿಟ್ ಮಾಡ್ಬೋದು ಬೇಕಾದರೆ. ಬನ್ನಿ ನೋಡ್ಕೊಂಡೆ ಹಾಗೆ ಹೋಗುವ. This is your first time visit, Anna? ಎಸ್. So here is map. You can go by this. Back side Adi Yogi, there is gate. Inside every temples and kundas are available. ಓಕೆ. You can visit, Anna. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗೋಲಿ ಸೋಡಾ ಕುಡಿದ್ಬಿಟ್ಟೆ ಸ್ವಲ್ಪ ತಂಪಾಯ್ತು ಇವಾಗ. ಜನ ಇದ್ದಾರೆ ಬಟ್ ಗೊತ್ತಾಯಿದೆ ಅಲ್ಲ, ಕಾರ್ ಪಾರ್ಕಿಂಗ್ ಐತಲ್ಲ ಅದೇ. ಒಂದೆಡೆ 2 ವೀಲರ್ ಅಷ್ಟೇನು ಕಾಣಿಲ್ಲ. ಚೆನ್ನಾಗಿ ಉಂಟು, ಸುತ್ತ ಬೆಟ್ಟ. ನೋಡಿ, ಸಕ್ಕದಾಗಿ ಕಾಣುತ್ತೆ. ಟಿಕೆಟ್ ತೊಗೊಳ್ಬೇಕಾ? ಇದು ಫುಡ್ಡು. ಇಲ್ಲಿ ಈಶಾ ಫೌಂಡೇಶನ್ನು ಕೊಯಂಬತ್ತೂರಲ್ಲಿ ಮೈನ್ ಇರೋದು. ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರ ಹತ್ರ ಏನೋ ಇರಬೇಕೇನೋ ಇವಾಗ. ಬಟ್ ಅಲ್ಲಿ ಪೂರ್ತಿ ಇದೆಯಾ ಅಂತ ನನ್ನ ಸರಿ ಅಂದಾಜಿಲ್ಲ. ಇಲ್ಲಿ ಧ್ಯಾನ ಮಂದಿರ ಇದೆ, ಮತ್ತು
ಇದು ನಂದಿ ಹಿಂದ್ಗಡೆ ಏನೋ ಸೂರ್ಯಕೊಂಡ ಆ ರೀತಿ ಏನೋ ಇದೆ ಅಂತ ಹೇಳಿದ್ರು. ಅಂದರೆ ಮಧ್ಯದಲ್ಲಿ ಶಿವ ಇರ್ತಾರೆ. ಈ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಮುಳುಗಿ ಬರುವಂಥದ್ದು ಎಲ್ಲೋ ಕೇಳ್ಪಟ್ಟಿದೆ, ಹಾಗೆ ಹೇಳಿದೆ ಕ್ಯಾಶುವಲ್ ಆಗಿ. ಮತ್ತು ಎಂಟ್ರೆನ್ಸಲ್ಲೇ ನಮ್ಗೊಂದು ಮ್ಯಾಪ್ ಕೊಟ್ಟರು ನೋಡಿ, ಇಷ್ಟೆಲ್ಲ ಪ್ಲೇಸಸ್ ಇದೆ ನೋಡ್ಕೊಂಡು ಹೋಗಿ ಅಂತ. ವರ್ಕಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಇಲ್ಲಿ, ಎಲ್ಲ ಯೂನಿಟಿಲಿ ಇರ್ತಾರೆ. ಲೆಫ್ಟ್ ಸೈಡ್ ನೋಡಿ ಸನ್ಸೆಟ್ ಆಯ್ತಾ ಇದೆ. ಒಳ್ಳೆ ಟೈಮಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಬಿಸಿಲಿದ್ದಿದ್ರೆ ಕಷ್ಟ ಆಗ್ಬಿಡೋದು, ಇದು ಪರ್ಫೆಕ್ಟ್ ಟೈಮು. 8 ಗಂಟೆ ತನಕ ಏನೋ ಇರುತ್ತಂತೆ ಓಪನ್ನು. ಹಾಗಾಗಿ ಏನು ತೊಂದರೆ ಇಲ್ಲ, ಆರಾಮ್ಸೆ ತಿರ್ಗಾಡಿ ಮತ್ತೆ ಹೋಗ್ಬೋದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮಾತ್ರ ಅಲ್ಲ. ಪರವಾಗಿಲ್ಲ, ತಮಿಳ್ನಾಡವ್ರ ಮೇಂಟೆನೆನ್ಸ್ ಪರವಾಗಿಲ್ಲ. ನಾವು ಒಂದೊಂದು ಕಡೆ ಎಂಟ್ರಿ ಫೀಸು ಅದು ಇದೆಲ್ಲ ಜಾಸ್ತಿನೇ ಕೊಟ್ಟಿದ್ದೀವಿ, ಬಟ್ ಕೊಟ್ಟಿದ್ದ ತಕ್ಕ ಇದೆ. ಕಲ್ಲಂಗಡಿ ಹಣ್ಣು, ಕಲ್ಲಂಗಡಿ ಹಣ್ಣು ಸಂಪಾದಿ ಅಂತ. ಹಾಂ, ಎಲ್ಲಿ ಮಾರ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲೇ ಅವರೇ ಇದೆಲ್ಲ ಸ್ವೀಟ್ಸ್ ಏನೋ ಇದೆ. ಬಟ್ ಕಂಪೇರ್ ಮಾಡೋದು ಜನ ಕಮ್ಮಿ ಅಂತ ಹೇಳಷ್ಟಿಲ್ಲ. ಹಾಂ, ವೀಕ್ ಡೇಸಲ್ಲಿ ಬಂದರೆ ಇದೆ ಅಡ್ವಾಂಟೇಜು. ವಾವ್ ಗಾಯ್ಸ್, ಸೂಪರಾಗಿದೆ. ಆ್ಯಕ್ಚುಲಿ ಇಲ್ಲಿ ಪೂಜೆ ನಡೀತಿದೆ, ನೋಡ್ಬೋದು ನೀವು. ಡಿಸ್ಟರ್ಬ್ ಮಾಡೋದು ಬೇಡ, ಮುಂದೆ ಹೋಗೋಣ. ಸಕ್ಕತ್ತಾಗಿದೆ ಬೆಟ್ಟ ನೋಡು, ಫುಲ್ ರೆಡ್ಡಾಗಿ. ಫೋಟೋದಲ್ಲಿ ನೋಡೋಷ್ಟು ಲೈವ್ ಆಗಿ ನೋಡೋಷ್ಟು ತುಂಬ ಡಿಫ್ರೆನ್ಸ್ ಇದೆ ಅಲ್ಲ ಗೈಸ್. ಬೆಟ್ಟದ ಮೇಲೆಲ್ಲ ಇವಾಗ ಒಂಥರ ಫಾಗ್ ಕವರ್ ಆಯ್ತಿದೆ, ಅದೇ ಟೈಮಿಗೆ ಸನ್ಸೆಟ್ ಆಯ್ತಿದೆ. ಹಾಂ, ಒಳ್ಳೆ ಫಾಗ್ ಕವರ್ ಆಯ್ತಿದೆ, ಅದೇ ರೀತಿ ಸನ್ಸೆಟ್ ಆಯ್ತಿದೆ. ನಮ್ಗೆ ಹೆಂಗೆ ಕಾಣಿಸ್ತಿದೆ ಅಂದರೆ ಒಂಥರ ಗೋಲ್ಡನ್ ಕಲರ್ ರಿಂಗ್ ಹತ್ತಂಗೆ ಕಾಣಿಸ್ತಿದೆ ಆಕಾಶಕ್ಕೆ. ಒಳ್ಳೆ ಟೈಮಿಂಗಿಗೆ ಬಂದಿದ್ದೀವ ಅಲ್ವಾ. ಬಸ್ಸು ಬರ್ತಿದೆ ನೋಡಿ. ವಾವ್, ಸೂಪರ್ ಸೂಪರ್ ಗೈಸ್. ಸರಿ ಗೈಸ್, ಇವಾಗ ಈಶಾ ಫೌಂಡೇಶನಿಂದ ಹೊರಡ್ತಾ ಇದ್ದೀವಿ. ಒನ್ ಆಫ್ ದ ಪೀಸ್ ಆಗಿತ್ತು. ಹಾಂ, ಪೀಸ್ ಆಗಿತ್ತು ಮತ್ತು ಕಾಮ್ ಆಗಿತ್ತು. ಎಷ್ಟು ಜನರು ಇದ್ರು ನಾವು ಈ ಟೈಮಿಗೆ ಬಂದಿದ್ದು ಸರಿ ಆಯಿತು. ಹೌದು, ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಆ ನೆಲ ಬಿಸಿ ಬಿಸಿಗೆ ಒಂಥರ ಸುಸ್ತಾಗ್ಬಿಡೋದು ಮತ್ತು ಬೇಗ ಹೋಗ್ಬಿಡೋಣ ಅನ್ಸೋದು. ಬಟ್ 5:30ಗೆ ಬಂದವರು 1 hour ಟೈಮ್ ಸ್ಪೆಂಡ್ ಮಾಡಿದೆ, ಗೊತ್ತಾಗಿಲ್ಲ. ಇಲ್ಲಿ ಹೌದು, ಚೆನ್ನಾಗಿದೆ. ನೀವು ಒಂದ್ಸತಿ ಬಂದಾಗ ವಿಸಿಟ್ ಮಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇಲ್ಲಿಂದ ರಿಟರ್ನ್ ಊರಿಗೆ ಹೋಗ್ತಿದ್ದೀವಿ. ಅಲ್ಲಿ ಯಾವುದಾದ್ರು ಪ್ಲೇಸಸ್ ಏನಾದರೂ ಕಂಡ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀವಿ. ಬಾಯ್ ಬಾಯ್. ನಾಳೆ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ.